ಎಲ್ಲರಿಗೂ ದಿನಕ್ಕೆ 24 ಗಂಟೆ ಒಂದೇ, ಆದರೆ ಫಲಿತಾಂಶ ಬೇರೆ ಬೇರೆ. ಕಾರಣ ಸಮಯ ಬಳಕೆ. ಸ್ಪಷ್ಟ ಗುರಿ ಇಲ್ಲ. ಗುರಿ ಇಲ್ಲದಿದ್ದರೆ ಸಮಯ ದಿಕ್ಕಿಲ್ಲದಂತೆ ಹೋಗುತ್ತದೆ. ಮೊಬೈಲ್ ವ್ಯಸನ. ಸ್ವಲ್ಪ ನೋಡ್ತೀನಿ ಅನ್ನೋದು ಗಂಟೆಗಳಾಗುತ್ತದೆ. ಕೆಲಸ ಮುಂದೂಡುವ ಅಭ್ಯಾಸ. ಇಂದು ಬೇಡ, ನಾಳೆ ಮಾಡ್ತೀನಿ ಅನ್ನೋ ಮಾತು ಸಮಯದ ಶತ್ರು. ಅತಿಯಾದ ಪ್ಲ್ಯಾನಿಂಗ್. ಯೋಜನೆ ಮಾಡ್ತಾ ಕೆಲಸ ಮಾಡದೇ ಇರೋದು ಸಮಯ ವ್ಯರ್ಥ. ಹೌದು ಅನ್ನೋ ಅಭ್ಯಾಸ. ಎಲ್ಲರಿಗೂ ಹೌದು ಹೇಳಿದರೆ ನಿನ್ನ ಸಮಯ ಹೋಗುತ್ತದೆ. ಹೋಲಿಕೆ. ಇತರರ ಜೀವನ ನೋಡ್ತಾ ನಿನ್ನ ಸಮಯ ಕಳೆದು ಹೋಗುತ್ತದೆ. ಮಲ್ಟಿ ಟಾಸ್ಕಿಂಗ್. ಎಲ್ಲವನ್ನೂ ಒಟ್ಟಿಗೆ ಮಾಡುವ ಪ್ರಯತ್ನ. ಯಾವುದು ಸರಿಯಾಗಿ ಆಗಲ್ಲ. ವಿಶ್ರಾಂತಿ ತಪ್ಪು ಅರ್ಥ. ಅತಿಯಾದ ವಿಶ್ರಾಂತಿ ಸೋಮಾರಿತನ. ಆದ್ಯತೆ ಗೊಂದಲ. ಮುಖ್ಯ ಮತ್ತು ತುರ್ತು ಗೊಂದಲ. ಜಾಗೃತತೆಯ ಕೊರತೆ. ಸಮಯ ಹೇಗೆ ಹೋಗುತ್ತಿದೆ ಅನ್ನೋದನ್ನೇ ಗಮನಿಸದಿರುವುದು. ಸಮಯ ಹೋಗುವುದಿಲ್ಲ, ನಾವು ಬಿಡುತ್ತೇವೆ.